ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಕಬ್ಬಿನ ಮರಿಗಳು ಸಂಖ್ಯೆ ವ್ಯವಸ್ಥಿತವಾಗಿ ಆಗಿದ್ದಲ್ಲಿ ತಾವು ಮುಂದೆ ಏನು ಮಾಡಬೇಕು? ಈ ಕಬ್ಬು ಕೃಷಿಯಲ್ಲಿ ಈ ಪ್ಲಾಟ್ನಲ್ಲಿ ಮರಿಗಳ ಸಂಖ್ಯೆ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿದೆ, ವ್ಯವಸ್ಥಿತವಾಗಿ ಮರಿಗಳ ಸಂಖ್ಯೆ ಆಗಿದೆ. ಪ್ರತಿಯೊಂದು ಕಬ್ಬು ಸಸಿಗೆ 10 ರಿಂದ 12 ಮರಿಗಳ ಸಂಖ್ಯೆ ಆಗಿದೆ. ತುಂಬಾನೇ ಚೆನ್ನಾಗಿ ಪ್ಲಾಟ್ ಬಂದಿದೆ. ಇಲ್ಲಿ ನೋಡಿ, ಈ ತರಹ ಪ್ಲಾಟ್ ನಲ್ಲಿ ಗ್ರೋತ್ ಆಗಿದೆ. ಈಗ ಮರಿಗಳ ಸಂಖ್ಯೆ ಆದ್ಮೇಲೆ ನಾವು ಯಾವ ಟ್ರೀಟ್ಮೆಂಟ್ ಮಾಡಬೇಕು ಇದರ ಬಗ್ಗೆ ಚರ್ಚೆಯನ್ನ ಇವತ್ತು ಮಾಡೋಣ. ತಾವು ಕಬ್ಬು ಸಸಿಗಳ ಹಚ್ಚಿದ ನಂತರ 65 ದಿನದ ನಂತರ ತಾವು 65ನೇ ದಿನ ಒಂದು ಸ್ಪ್ರೇಯನ್ನ ಮಾಡಬೇಕು. ಈ ಸ್ಪ್ರೇ ಮಾಡುವ ಮುಂಚೆ ತಾವು ಕಬ್ಬಿನ ಮರಿಗಳ ಸಂಖ್ಯೆ ವ್ಯವಸ್ಥಿತವಾಗಿ ಆಗಿರಬೇಕು. ಕಬ್ಬಿನ ಮರಿಗಳ ಸಂಖ್ಯೆ ವ್ಯವಸ್ಥಿತವಾಗಿ ಆದ ಮೇಲೆ ತಾವು 65ನೇ ದಿನ ಕಬ್ಬು ಕೃಷಿಯಲ್ಲಿ ಈ ಸ್ಪ್ರೇಯನ್ನ ಮಾಡಿ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರ ಸಲುವಾಗಿ ತಾವು 65ನೇ ದಿನ ಈ ಸ್ಪ್ರೇಯನ್ನ ಮಾಡಬೇಕು. ಸ್ಪ್ರೇದಲ್ಲಿ ತಾವು ಪ್ರೈಮ್ ಗೋಲ್ಡ್ ಈ ಟಾನಿಕ್ ಅನ್ನ ಬಳಸಬೇಕು, 25 ml. ಆಮೇಲೆ ಸಿ ವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕ್ ಅನ್ನ ಬಳಸಬೇಕು, 25 ml. ಅದರ ಜೊತೆಗೆ ತಾವು 100 ಗ್ರಾಂ 19-19-19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಇದನ್ನ ಬಳಸಬೇಕು. 50 ಗ್ರಾಂ ಮ್ಯಾಗ್ನೇಷಿಯಂ ಸಲ್ಫೇಟ್, ವಾಟರ್ ಸಾಲ್ಯುಬಲ್ ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ 50 ಗ್ರಾಂ ಬಳಸಬೇಕು. ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ 10 ಗ್ರಾಂ, ಸ್ಪ್ರೇಗೆ ಯೋಗ್ಯವಾಗಿರುವ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ನ ತಾವು 10 ಗ್ರಾಂ ಬಳಸಬೇಕು. ಈ ತರಹ ಈ ಎಲ್ಲ ಟಾನಿಕ್ ಅನ್ನ ತಾವು ಒಂದು 15 ಲೀಟರ್ ಪಂಪಿಗೆ ಹಾಕಬೇಕು. ಆಮೇಲೆ ತಾವು ವ್ಯವಸ್ಥಿತವಾಗಿ ಪಂಪ್ ಅನ್ನ ನೀರಿನಿಂದ ತುಂಬಬೇಕು 15 ಲೀಟರ್. ಆಮೇಲೆ ತಾವು ಸಾಯಂಕಾಲದ ಸಮಯದಲ್ಲಿ ಕಬ್ಬು ಕೃಷಿಗೆ ತಾವು ಸ್ಪ್ರೇಯನ್ನ ಮಾಡಬೇಕು. ಈ ತರಹ ಈ ಸ್ಪ್ರೇಯನ್ನ ತಾವು 65ನೇ ದಿನ ಮಾಡಬೇಕು. ಈ ತರಹ ಸ್ಪ್ರೇ ಮಾಡಿದ್ದಲ್ಲಿ ಕಬ್ಬು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸ್ಪ್ರೇ ಮಾಡುವ ಮುಂಚೆ ತಾವು ಕಬ್ಬಿನ ಪ್ಲಾಟ್ಗೆ ನೀರು ಕೊಟ್ಟಿರಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ನೀರು ಕೊಟ್ಟಾದ ಮೇಲೆ ತಾವು ಸ್ಪ್ರೇಯನ್ನ ತಗೋಬೇಕು. ಕಾರಣ ನೀರು ಕೊಟ್ಟಿದ ಮೇಲೆ 2 ಅಥವಾ 3 ದಿನ ಬಿಟ್ಟು ತಾವು ಸ್ಪ್ರೇ ತಗೊಂಡ ಮೇಲೆ ತಮಗೆ ತುಂಬಾನೇ ಚೆನ್ನಾಗಿ ಅದರಲ್ಲಿ ರಿಸಲ್ಟು ಬರುತ್ತೆ. ಕಬ್ಬಿನಲ್ಲಿ ಬೆಳವಣಿಗೆ ಸಲುವಾಗಿ ತಾವು ಈ ಸ್ಪ್ರೇ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.